ಕ್ರಿಯಾಯೋಗ ದೀಕ್ಷೆ ಅಂತ ಲಕ್ಷಾಂತರ ಅಮೌಂಟ್ ತಗೋತಾ ಇದ್ದಾರೆ ಜನರಿಂದ. ಕ್ರಿಯಾಯೋಗ, ಕುಂಡಲಿನಿ ಯೋಗ, ಯಾವುದೇ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಎಫ್ ಯೂಟ್ಯೂಬ್ ಪ್ರಶ್ನೆ ಕೇಳಿದ್ದಾರೆ. ಜಿ ನಮಸ್ಕಾರ, ದಯವಿಟ್ಟು ಕ್ರಿಯಾಯೋಗದ ಬಗ್ಗೆ ಒಂದು ವಿಡಿಯೋ ಮಾಡಿ ಜಿ. ಕಾರಣ, ಕ್ರಿಯಾಯೋಗ ದೀಕ್ಷೆ ಅಂತ ಲಕ್ಷಾಂತರ ಅಮೌಂಟ್ ತಗೋತಾ ಇದ್ದಾರೆ ಜನರಿಂದ. ಅದಕ್ಕೊಂದು ಮಹಾವತಾರ ಬಾಬೂಜಿ ಹೆಸರಲ್ಲಿ ದಯವಿಟ್ಟು ಇದರ ಬಗ್ಗೆ ತಿಳಿಸಿಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ರಿಯಾಯೋಗ ಪಾಪ್ಯುಲರ್ ಆದದ್ದು ಪರಮಹಂಸ ಯೋಗಾನಂದ ಅವರಿಂದ. ನೋಡಿ, ನಿಮಗೆ ಸರಳವಾಗಿ ಹೇಳ್ತೀನಿ, ಕ್ರಿಯಾಯೋಗ, ಕುಂಡಲಿನಿ ಯೋಗ, ಯಾವುದೇ ಯೋಗದ ಬಗ್ಗೆ ಹೇಳಿ, ಹೆಸರಿಟ್ಟು ಹೇಳಿ, ಅವೆಲ್ಲವೂ ಕೇವಲ ಈ ಮೂರರ ಸುತ್ತಾಡ್ತವಷ್ಟೆ. ಆಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನ. ಸೊ ಆಸನಗಳನ್ನು ಉಪಯೋಗಿಸ್ಕೊಂಡು ನಾನಾ ಹೆಸರುಗಳಲ್ಲಿ ಯೋಗವನ್ನು ಮಾಡಿಸ್ತಾರೆ. ಪತಂಜಲಿ ಯೋಗ ಅಂತ ಮಾಡಿಸ್ತಾರೆ, ಮೈಕ್ರೋ ಯೋಗ, ಮ್ಯಾಕ್ರೋ ಯೋಗ, ಪವರ್ ಯೋಗ, ಫ್ಲೈಯಿಂಗ್ ಯೋಗ, ಬೇರೆ ಬೇರೆ ಹೆಸರುಗಳನ್ನು ಉಪಯೋಗಿಸ್ಕೊಂಡು ಸೇಮ್ ದೇಹಕ್ಕೆ ಯಾವ್ಯಾವ ರೀತಿಯಾದ ಆಸನಗಳು ಅಂದರೆ ವೆರೈಟೀಸ್ ಆಫ್ ಬೆಂಡಿಂಗ್ಸ್. ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಸೈಡ್ ಬೆಂಡಿಂಗ್, ಈ ಕಡೆ ಬೆಂಡಿಂಗ್, ಟ್ವಿಸ್ಟಿಂಗ್ಸು, ಬ್ಯಾಲೆನ್ಸಿಂಗ್, ಇಷ್ಟನ್ನು ಇಟ್ಕೊಂಡು ಸ್ವಲ್ಪ ಅದು ಇದೆಲ್ಲ ಸೇರಿಸ್ಕೊಂಡು ಬೇರೆ ಬೇರೆ ಯೋಗ ಅಂತ ಹೆಸರು ಕೊಡ್ತಾರೆ. ಯಾವುದೇ ಮಾಡಿದರೂ ಕೂಡ ದೇಹದ ವ್ಯಾಯಾಮಗಳು, ಒಂದು ಆಸನಗಳು. ಎರಡನೇದು ಪ್ರಾಣಾಯಾಮಗಳು. ಆ ಪ್ರಾಣಾಯಾಮಗಳಲ್ಲಿ ಬೇಕಾಷ್ಟು ವಿಧಗಳಿದೆ. ಯಾವುದೇ ಪ್ರಾಣಾಯಾಮಗಳನ್ನು ಮಾಡುವುದರ ಮೂಲ ಉದ್ದೇಶ ಉಸಿರಾಟವನ್ನು ನಿಧಾನಗೊಳಿಸುವುದು. ಅದು ಉಸಿರು ಹಿಡ್ಕೊಂಡಾದ್ರೂ ಪರವಾಗಿಲ್ಲ, ಬಿಟ್ಟಾದರೂ ಪರವಾಗಿಲ್ಲ, ಬೇರೆ ಬೇರೆ ಟೆಕ್ನಿಕ್ ಆದರೂ ಪರವಾಗಿಲ್ಲ. ಅಲ್ಟಿಮೇಟ್ಲಿ ಪ್ರಾಣಾಯಾಮದ ಮೂಲ ಉದ್ದೇಶ ಉಸಿರಾಟವನ್ನು ನಿಧಾನಗೊಳಿಸುವುದು. ಅದಕ್ಕೆ ನಾನಾ ಹೆಸರು, ನಾನಾ ಟೆಕ್ನಿಕ್. ನೆಕ್ಸ್ಟ್ ಇಸ್ ಮೆಡಿಟೇಷನ್, ಧ್ಯಾನ. ಆ ಧ್ಯಾನದಲ್ಲಿ ನೂರಾರು ವಿಧಗಳಿದೆ. ಎಲ್ಲ ಧ್ಯಾನಗಳ ಮೂಲ ಉದ್ದೇಶ ಒಂದೇ, ಮನಸ್ಸನ್ನು ಖಾಲಿ ಮಾಡುವುದು. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ಚಿತ್ತವೃತ್ತಿ ನಿರೋಧ ಯೋಗ ಅಂದರು. ಅಲ್ಟಿಮೇಟ್ ಯೋಗ, ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, 8 ಲಿಂಬ್ಸ್ ಆಫ್ ಯೋಗ. ಇದರ ಮೂಲ ಉದ್ದೇಶವೇ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಅಷ್ಟೇ ಸಿಂಪಲ್. ನಾವು ಈಗ ಕ್ರಿಯಾಯೋಗದ ಬಗ್ಗೆ ಮಾತಾಡ್ತೀನಿ. ಕ್ರಿಯಾಯೋಗ ಅನ್ನತಕ್ಕಂಥದ್ದು ಈ ಮೂರನ್ನೇ ಉಪಯೋಗಿಸೋದು. ಕೆಲವಾರು ಆಸನಗಳನ್ನು ಹೇಳ್ಕೊಡ್ತಾರೆ, ಕೆಲವಾರು ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತಾರೆ, ಕೆಲವರು ಧ್ಯಾನಗಳನ್ನು ಹೇಳ್ಕೊಡ್ತಾರೆ. ಈ ಮೂರನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ಮನೋನಿಗ್ರಹ, ಮನಸ್ಸು ಕಂಟ್ರೋಲ್ ಬರುತ್ತೆ, ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ, ದೇಹ ಹಗುರವಾಗಿರುತ್ತೆ. ಈಗೇನು ಮಾಡ್ತಾರೆ, ಈ ದೇಹದ ಮೇಲೆ ಕೆಲವಾರು ಟೆಕ್ನಿಕ್ಸ್ ಉಪಯೋಗಿಸ್ತಾರೆ. ಯೋಗ ನಿದ್ರಾ, ಸಿಸ್ಟಮ್ಯಾಟಿಕ್ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತಾ 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 ಮನಸ್ಸು ಅವರ ಕಂಟ್ರೋಲ್ ಬರುತ್ತೆ. ಯಾರು? ಕ್ರಿಯಾಯೋಗ ಟೀಚರ್ ಅವರ ಮನಸ್ಸಿಗೆ ಈ ಮನಸ್ಸು ಕಂಟ್ರೋಲ್ ಬರುತ್ತೆ. ಲೈಕ್ ಹಿಪ್ನಾಟಿಸಮ್ ಮಾಡ್ತಲ್ಲ, ಅದೇ ರೀತಿ ಪ್ರತಿನಿತ್ಯ ಯೋಗ ನಿದ್ರಾ ಮಾಡಿಸಿ, ಪ್ರಾಣಾಯಾಮ ಮಾಡಿಸಿ, ಮತ್ತು ತುಂಬ ಬಾಬಾಜಿ ಬಗ್ಗೆ ಬೇಕಾದಷ್ಟು ಹೇಳಿ, ನಾನಾ ಕಪೋಲ ಕಲ್ಪಿತ ಕಥೆಗಳನ್ನೇ ಹೇಳಿ ನಿಮ್ಮ ಮನಸ್ಸಿನೊಂದು ಭ್ರಮೆಯನ್ನು ಉಂಟು ಮಾಡ್ತಾರೆ. ಸೊ ಯಾವಾಗ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗ್ತಿರೋ, ಪ್ರಾಣಾಯಾಮದ ಮೇಲೆ ಹಿಡಿತವನ್ನು ಸಾಧಿಸ್ತಿರೋ, ಆಗ ಮನಸ್ಸಿನಲ್ಲಿ ಬೇಕಾದಷ್ಟು ರಾಸಾಯನಿಕ ಬದಲಾವಣೆಗಳಾಗ್ತವೆ. ಆ ಮನಸ್ಸಿನಲ್ಲಿ ಏನು ಪ್ರತಿನಿತ್ಯ ನಿಮ್ಮ ಯೋಗ ಗುರುಗಳಿಂದ, ಕ್ರಿಯಾಯೋಗ ಗುರುಗಳಿಂದ ಕೇಳ್ತಿರೋ, ಅದು ಒಂದು ಭ್ರಮೆಯನ್ನು ಉಂಟು ಮಾಡುತ್ತೆ, ಕನಸಿನ ರೂಪವನ್ನು ಉಂಟು ಕೊಡುತ್ತೆ. ವಾಸ್ತವವಾಗಿ ಆ ಗುರುಗಳೇ, ಬಾಬಾಜಿನೇ ಬಂದು ನನ್ನ ಜೊತೆಲಿ ಮಾತಾಡೋ ರೀತಿ ನಿಮಗೊಂದು ಭ್ರಮೆ ಆಗುತ್ತೆ, ಮಾತಾಡೋ ರೀತಿನೂ ಆಗುತ್ತೆ. ಈಗ ಸಾಮಾನ್ಯ ಕನಸುಗಳೆಲ್ಲ ನೋಡಿದ್ದೀವಲ್ಲ ನಾವು, ಎಷ್ಟೊಂದು ಆಗುತ್ತೆ. ಇನ್ನು ಈ ರೀತಿಯಾಗಿ ಆಸನಗಳನ್ನು ಮಾಡಿಸಿ, ಪ್ರಾಣಾಯಾಮ ಮಾಡಿಸಿ, ಧ್ಯಾನ ಮಾಡಿಸಿ, ಕಥೆಗಳನ್ನು ಹೇಳುವುದರಿಂದ ಮನಸ್ಸಿನ ಭ್ರಮೆ ಉಂಟಾಗಿ ನಿಮ್ಮ ಜೊತೆಯಲ್ಲಿ ಬಾಬಾಜಿ ಬಂದು ಮಾತಾಡೋ ರೀತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಈ ಎಲ್ಲವ ಅನುಭವಿಸಬೇಕಾದರೆ ನೀವು ದೀಕ್ಷೆಯನ್ನು
ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ, ಸಾವಿರಾರು ಗಟ್ಟಲೆ ದುಡ್ಡು ಚಾರ್ಜ್ ಮಾಡಿದ್ರೆ ಅಲ್ಲಿ ಆಧ್ಯಾತ್ಮಿಕತೆ, ಯೋಗದ ಸಾತ್ವಿಕತೆ ಹೋಯ್ತು. ಸಾತ್ವಿಕತೆ ಇಲ್ಲವೇ ಇಲ್ಲ ಅಲ್ಲಿ. ಟೋಟಲಿ ಅವರೇನು ಮಾಡ್ತಾರೆ, ಭಾವನೆಗಳನ್ನು ಉಪಯೋಗಿಸ್ಕೊಂಡು ವ್ಯಾಪಾರ ಮಾಡ್ತಾರೆ. ಯಾರೇ ಆಗಲಿ ಕ್ರಿಯಾಯೋಗ ದೀಕ್ಷೆ ಕೊಡ್ತೀನಿ ಅಂದರೆ ಚಕ್ರಗಳ ಮೇಲೆ ದೇಹದಲ್ಲಿರತಕ್ಕಂಥ ಸಪ್ತ ಚಕ್ರಗಳು, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಥ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರು ಚಕ್ರಗಳಂತ ಎನರ್ಜಿ ಸೆಂಟರ್ಸ್ ನಮ್ಮ ದೇಹದಲ್ಲಿ ಇದೆಯೋ ಇದ್ರ ಬಗ್ಗೆ ವಿವರಣೆ ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಚಕ್ರಗಳ ಮೇಲೆ ಉಸಿರಾಟವನ್ನು ಉಪಯೋಗಿಸ್ಕೊಂಡು ಗಮನಹರಿಸಿ ಧ್ಯಾನ ಮಾಡುವ ಟೆಕ್ನಿಕ್ನ ಕೆಲವರು ಬೀಜಾಕ್ಷರ ಮಂತ್ರಗಳನ್ನು ಹೇಳ್ಕೊಡ್ತಾರೆ. ಆ ಬೀಜಾಕ್ಷರ ಮಂತ್ರ ಹೇಳ್ಕೊಡೋದನ್ನ ದೀಕ್ಷೆ ಅಂತ ಕರೀತಾರೆ. ಆಯಿತಾ? ಆ ದೀಕ್ಷೆಯ ನೆಪದಲ್ಲಿ ದುಡ್ಡನ್ನ ಚಾರ್ಜ್ ಮಾಡ್ತಾರೆ. ಅದು ಯಾವುದೇ ಆಗಲಿ, ಯಾವುದೇ ರೀತಿಯಾದ ಯೋಗ ಸಾಧನೆಗೆ, ಆಧ್ಯಾತ್ಮಿಕ ಚಿಂತನೆಗೆ ಹಣದ ವ್ಯವಹಾರ ಬಂದರೆ ಅದು ಸಾತ್ವಿಕವಾದ ಚಿಂತನೆ ಅಲ್ಲ, ಕೇವಲ ವ್ಯಾಪಾರ. ಅವರು ಬುದ್ಧಿಜೀವಿಗಳು, ಕೆಲವರು ಯೋಗಿಕ್ ಟೆಕ್ನಿಕ್ಸ್ನ ತಿಳ್ಕೊಂಡಿರ್ತಾರೆ, ಆ ಟೆಕ್ನಿಕ್ ಪ್ರೆಸೆಂಟೇಷನ್ ತಿಳ್ಕೊಂಡಿರ್ತಾರೆ, ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಟ್ಟು ಹೆಸರುಗಳನ್ನು ಹೇಳಿ ಕಥೆಗಳನ್ನು ಹೇಳಿ ನಿಮ್ಮಲ್ಲಿ ಭ್ರಮೆಯನ್ನು ಕ್ರಿಯೇಟ್ ಮಾಡಿ ಹಣ ವಸೂಲು ಮಾಡ್ತಾರೆ. ಅವರು ಸಂಪೂರ್ಣ ಆಧ್ಯಾತ್ಮಿಕ ವ್ಯಾಪಾರಿಗಳು ಅಷ್ಟೇ ಹೊತ್ತು ಅವರು ನಿಜವಾದ ಯೋಗಿಗಳಲ್ಲ. ನಿಜವಾದ ಯೋಗಿಗಳು ಚಾರ್ಜ್ ಮಾಡಲ್ಲ, ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತಾರೆ. ನಿಮಗೆ ಗುರುದಕ್ಷಿಣೆ ಅಂತ ನಿಮ್ಮ ಇಷ್ಟ ಪ್ರೀತಿನ ಏನು ಕೊಡ್ತಾರೋ ಅದೇ ಶ್ರೇಷ್ಠವಾದ ದಕ್ಷಿಣೆ. ಇದು ಚಿಂತನೆ ಇರೋದು. ಇದನ್ನೇನು ಮಾಡ್ತಾರೆ ಈ ಮಾಡ್ರನ್ ಸ್ವಾಮೀಜಿಗಳೆಲ್ಲ, ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಹಣ ವಸೂಲು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಮೇಲೆಲ್ಲ ನಮಗೆ ಒಳ್ಳೆ ಅಭಿಪ್ರಾಯಗಳು ಇಲ್ಲ. ನೆಕ್ಸ್ಟ್, ಈಗ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಕ್ರಿಯಾಯೋಗ ನೌ-ಎ-ಡೇಸ್ ಇಸ್ ಬಿಕಮ್ ಎ ಟ್ರೆಂಡ್ ಆಗಿದೆ. ಈಗ ಎಲ್ಲ ಕಡೆ ದೊಡ್ಡ ದೊಡ್ಡ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ, ಇಲ್ಲಿ ಕ್ರಿಯಾಯೋಗ ಹೇಳ್ಕೊಡ್ತೀವಿ, ಕ್ರಿಯಾಯೋಗ ದೀಕ್ಷೆ ಕೊಡ್ತೀವಿ ಅಂತ. ಹಳೇ ಕಾಲದ ಹೆಸರನ್ನು ಒಳ್ಳೆ ಪುಸ್ತಕಗಳ ಮುಖಾಂತರವಾಗಿ ಜನಗಳಿಗೆ ಏನು ಪರಿಚಿತವಾಗಿದೆಯೋ ಯೋಗ ಸಾಧನೆ, ಅದನ್ನು ಉಪಯೋಗಿಸ್ಕೊಂಡು ಇದು ಹೊಸ ಟ್ರೆಂಡ್ ಮಾಡ್ತಾರೆ. ಬೇಕಾಸ್ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂದ್ಸರಿ ರೇಖಿ ಬಂತು ಹೋಯ್ತು, ಇನ್ನೊಂದ್ಸರಿ ಇನ್ನೊಂದು ಯಾವುದೋ ಪ್ರಾಣಿ ಕಿಲ್ಲಿಂಗ್ ಬರುತ್ತೆ, ಅದು ಹೋಗ್ತಾ ಇರುತ್ತೆ. ಹಿಂಗೆ ಕಾಲಾನುಕ್ರಮದಲ್ಲಿ ಬೇಕಾಸ್ ಹೊಸ ಹೊಸ ವಿಚಾರಗಳು ಬರ್ತವೆ. ಮನುಷ್ಯನ ಮನಸ್ಸಿಗೆ ಏನಾದರೂ ಹೊಸದು ಬೇಕು. ಒಂದೇ ಮಾಡ್ತಾರೆ, ಅವ್ನು ಬೋರ್ ಆಗಿಬಿಡುತ್ತೆ. ಅದಕ್ಕೆ ಹೊಸ ಹೆಸರು ಕೊಡ್ತಾರೆ. ನಿಮಗೆ ಮಾಮೂಲಿ ಯೋಗಾಸನ ಮಾಡ್ತಾರೆ, ಯೋಗಾಸನ ಹೇಳ್ಕೊಡ್ತೀನಿ ಅಂತ ಯೋಗಾಸನ ಹೇಳ್ಕೊಡ್ತಾರೆ, ಬೋರ್ ಆಗಿಬಿಡುತ್ತೆ. ಅವ್ರಿಗೆ ಹೇಳ್ಬೇಕು ಡೈನಮಿಕ್ ಯೋಗ ಅಂತ ಹೇಳ್ಬೇಕು, ಪವರ್ ಯೋಗ ಅಂತ ಹೇಳ್ಬೇಕು, ಮೈಕ್ರೋ ಯೋಗ ಅಂತ ಹೇಳ್ಬೇಕು, ಮ್ಯಾಕ್ರೋ ಯೋಗ ಅಂತ ಹೇಳ್ಬೇಕು. ಸುಮ್ಮನೆ ಯೋಗಾಸನ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಮೊದಲೊಂದಷ್ಟು ಡ್ಯಾನ್ಸ್ ಮಾಡಿಸ್ಬೇಕು, ಆಮೇಲೆ ಆಸನಗಳನ್ನ ಹೇಳ್ಕೊಡ್ಬೇಕು. ಅದಾದಮೇಲೆ ಏನೇನೆಲ್ಲ ಮಾಡ್ತಾರೆ. ಕಲ್ಟ್ಗಳು ಏನೇನೋ ಬಂದ್ಬಿಟ್ಟಿದೆ ಇವಾಗ. ಸೊ ನಾನಾ ಹೊಸ ಹೊಸ ಟೆಕ್ನಿಕ್ ಜನಗಳಿಗೆ ಬೇಕು. ಮನಸ್ಸಿಗೆ ರಂಜನೆ ಬೇಕು, ಜೊತೆಗೆ ನಂಬಿಕೆ ಇರಬೇಕು, ಜೊತೆಗೆ ಸಡನ್ನಾಗಿ ಸಣ್ಣ ಆಗಬೇಕು. ಏನೆಲ್ಲ ಮನಸ್ಸುಗಳಲ್ಲಿ ಇವೆಲ್ಲ ತುಂಬಿಕೊಂಡು ಇದೇ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಜನರು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಕ್ರಿಯಾಯೋಗಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡಿದ್ರೆ ಅಲ್ಲಿ ಹೋಗಬೇಡಿ. ಸರಳವಾಗಿ ಕ್ರಿಯಾಯೋಗ ಹೇಳ್ಕೊಡ್ತೀನಿ ಅಂದ್ರೆ ಏನೇನೂ ಇಲ್ಲ, ಆಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನ ಇಷ್ಟೇ. ಆ ಮೂರನ್ನ ಕಾಂಬಿನೇಷನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ದಟ್ಸ್ ಆಲ್, ಬೇರೆ ಏನಿಲ್ಲ. ಉಳಿದೆಲ್ಲವೂ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಭ್ರಮೆಗಳೇ ಹೊರತು ಬೇರೇನೂ ಇಲ್ಲ. ಯಾವ ಬಾಬಾಜಿ ನೀವು ಬಂದು ನಿಮ್ಗೆ ಕುಳಿತುಕೊಂಡು ಏನನ್ನೂ ಹೇಳ್ಕೊಡಲ್ಲ. ಅದೊಂದು ಅದ್ಭುತವಾದ ಕನಸು ಅಷ್ಟೇ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.